ಚಳಿಗಾಲ ಅಂದರೆ ಟೆಂಪರೇಚರು ಯಾವಾಗ ಕಡಿಮೆ ಆಗುತ್ತೆ, ಅಧ್ಯಯನಗಳ ಪ್ರಕಾರ ಚಳಿಗಾಲದಲ್ಲಿ ಹೃದಯಾಘಾತದ ಸಂಖ್ಯೆ ಹೆಚ್ಚಾಗುತ್ತೆ. ಯೂಶಲಿ ಈಗ ಆಲ್ರೆಡಿ ನಮ್ಮಲ್ಲಿ ಕೆಲವರಿಗೆ ರಕ್ತನಾಳದಲ್ಲಿ ಸ್ವಲ್ಪ ತೊಂದರೆ ಇರುತ್ತೆ, ಆಲ್ರೆಡಿ ಅಡಚಣೆ ಇರುತ್ತೆ, ಸ್ವಲ್ಪ ಪ್ಲೇಕ್ಸ್ ಅಂತ ಏನು ಹೇಳ್ತೀವಿ, ಬ್ಲಾಕೇಜ್ ಇರುತ್ತೆ. ಇಂತಹವರು ಏನಾಗುತ್ತೆ, ನಮ್ಮಲ್ಲಿ ಚಳಿಗಾಲದಲ್ಲಿ ರಕ್ತನಾಳಗಳು ಏನಾಗುತ್ತೆ ಅಂದರೆ ಸಂಕುಚಿತಗೊಳ್ಳುತ್ತೆ, ಕನ್ಸ್ಟ್ರಿಕ್ಷನ್ ಅಂತೇಳಿ. ಕನ್ಸ್ಟ್ರಿಕ್ಷನ್ ಆದಾಗ ಬ್ಲಡ್ ಪ್ರೆಷರ್ ಜಾಸ್ತಿ ಆಗುತ್ತೆ, ಬಿ ಪಿ ಜಾಸ್ತಿ ಆದಾಗ ರಕ್ತದ ಮೇಲೆ ಹೆಚ್ಚಿನ ಒತ್ತಡ ಬರುತ್ತೆ. ಈಗ ನಾವು ಕೈ ಕಾಲುಗಳಲ್ಲಿರ್ತಕ್ಕಂಥ ರಕ್ತನಾಳಗಳು ಸಹ ಸಂಕುಚಿತಗೊಳ್ಳುತ್ತವೆ. ಚಳಿಗಾಲ ಅಂದರೆ ಟೆಂಪರೇಚರು ಯಾವಾಗ ಕಡಿಮೆ ಆಗುತ್ತೆ, ಅಧ್ಯಯನಗಳ ಪ್ರಕಾರ ಚಳಿಗಾಲದಲ್ಲಿ ಹೃದಯಾಘಾತದ ಸಂಖ್ಯೆ ಹೆಚ್ಚಾಗುತ್ತೆ. ಯೂಶಲಿ ಈಗ ಆಲ್ರೆಡಿ ನಮ್ಮಲ್ಲಿ ಕೆಲವರಿಗೆ ರಕ್ತನಾಳದಲ್ಲಿ ಸ್ವಲ್ಪ ತೊಂದರೆ ಇರುತ್ತೆ, ಆಲ್ರೆಡಿ ಅಡಚಣೆ ಇರುತ್ತೆ, ಸ್ವಲ್ಪ ಪ್ಲೇಕ್ಸ್ ಅಂತ ಏನು ಹೇಳ್ತೀವಿ, ಬ್ಲಾಕೇಜ್ ಇರುತ್ತೆ. ಇಂತಹವರು ಏನಾಗುತ್ತೆ, ನಮ್ಮಲ್ಲಿ ಚಳಿಗಾಲದಲ್ಲಿ ರಕ್ತನಾಳಗಳು ಏನಾಗುತ್ತೆ ಅಂದರೆ ಸಂಕುಚಿತಗೊಳ್ಳುತ್ತೆ, ಕನ್ಸ್ಟ್ರಿಕ್ಷನ್ ಅಂತೇಳಿ. ಕನ್ಸ್ಟ್ರಿಕ್ಷನ್ ಆದಾಗ ಬ್ಲಡ್ ಪ್ರೆಷರ್ ಜಾಸ್ತಿ ಆಗುತ್ತೆ, ಬಿ ಪಿ ಜಾಸ್ತಿ ಆದಾಗ ರಕ್ತದ ಮೇಲೆ ಹೆಚ್ಚಿನ ಒತ್ತಡ ಬರುತ್ತೆ. ಈಗ ನಾವು ಕೈ ಕಾಲುಗಳಲ್ಲಿರ್ತಕ್ಕಂಥ ರಕ್ತನಾಳಗಳು ಸಹ ಸಂಕುಚಿತಗೊಳ್ಳುತ್ತವೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.